ನೀವು ಕೇಳುತ್ತಿರುವುದು ಒಂದು ಸುಂದರ ನೈತಿಕ ಕತೆ. ನಿಷ್ಠಾವಂತ ಕುಲುಮೆಗಾರ ಮಕ್ಕಳು ಮಾತ್ರವಲ್ಲ, ದೊಡ್ಡವರಿಗೂ ಪಾಠ ಕಲಿಸಬಲ್ಲದು. ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ಕುಲುಮೆಗಾರನು ಇದ್ದ. ಅವನು ದಿನವೂ ಅರಣ್ಯಕ್ಕೆ ಹೋಗಿ ಮರಗಳನ್ನು ಕತ್ತರಿಸಿ ಮಡಕೆಗಳನ್ನು ಮಾರುತ್ತಾ ಜೀವನ ನಡೆಸುತ್ತಿದ್ದ. ಒಂದು ದಿನ ಅವನು ನದಿಯ ಪಕ್ಕದಲ್ಲಿರುವ ಮರವೊಂದನ್ನು ಕಡಿಸುತ್ತಿದ್ದಾಗ ಅವನ ಕೈಯಿಂದ ಕತ್ತಿ ಜಾರಿತು, ನೇರವಾಗಿ ನದಿಯಲ್ಲಿ ಬಿದ್ದುಹೋಯಿತು. ಕುಲುಮೆಗಾರನು ಬೆಚ್ಚಿಬಿದ್ದನು. ತನ್ನ ಕೈಯಲ್ಲಿ ಇನ್ನೇನೂ ಉಳಿದಿಲ್ಲ. ಆತನು ನದಿಯ ಬದಿಯಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದ. ಅಷ್ಟರಲ್ಲಿ ನದಿಯಿಂದ ದೇವತೆ ಒಬ್ಬಳು ಹೊರಬಂದಳು. ಅವಳು ಕೇಳಿದಳು, ಏನು ಮಗನೇ, ನಿನಗೆ ಏನಾಯಿತು? ಆತನು ಸತ್ಯವನ್ನೆಲ್ಲ ಹೇಳಿದ. ದೇವತೆ ತಕ್ಷಣ ನದಿಯಲ್ಲಿ ತಲೆಮುಡಿದು ಒಂದು ಬಂಗಾರದ ಕತ್ತಿ ಹಿಡಿದು ತೋರಿಸಿದಳು. ಇದು ನಿನ್ನದಾ? ಕುಲುಮೆಗಾರ ತಕ್ಷಣ ಉತ್ತರಿಸಿದ, ಇಲ್ಲ ದೇವತೆ, ಇದು ನನ್ನದು ಅಲ್ಲ. ದೇವತೆ ಮತ್ತೊಮ್ಮೆ ನದಿಗೆ ಹೋದಳು ಮತ್ತು ಬೆಳ್ಳಿಯ ಕತ್ತಿ ತೆಗೆದು ತೋರಿಸಿದಳು. ಇದಾದರೂ ನಿನ್ನದಾ? ಇಲ್ಲ, ಅದು ಕೂಡ ನನ್ನದು ಅಲ್ಲ. ಎಂದು ಆತ ನಿಖರವಾಗಿ ಹೇಳಿದ. ಕೊನೆಗೆ ದೇವತೆ ನಿಜವಾದ ಲೋಹದ ಕತ್ತಿ ತಂದುಕೊಂಡು ಕೇಳಿದಳು, ಇದು ನಿನ್ನದಾ? ಹೌದು ದೇವತೆ, ಇದೇ ನನ್ನದು. ನಿನ್ನ ನಿಷ್ಠೆ ಮತ್ತು ಪ್ರಾಮಾಣಿಕತೆ ನೋಡಿ ಖುಷಿಯಾದೆ. ಈ 3 ಕತ್ತಿಗಳನ್ನು ನೀನೇ ಇಟ್ಟುಕೋ. ಕುಲುಮೆಗಾರನು ದೇವತೆಯ ಆಶೀರ್ವಾದ ಪಡೆದು ಸಂತೋಷದಿಂದ ಮನೆಗೆ ಹಿಂತಿರುಗಿದನು. ಮಕ್ಕಳೇ, ಈ ಕತೆಯಿಂದ ನಮಗೆ ಏನು ಪಾಠ? ನಾವು ಯಾವಾಗ್ಲೂ ಸತ್ಯದ ಹಾದಿಯಲ್ಲಿರಬೇಕು. ನಿಷ್ಠೆ ಎಂದಿಗೂ ನಮಗೆ ಜಯ ತರುತ್ತದೆ. ಸತ್ಯವಂತಿಕೆ ಎನ್ನುವುದು ಬಹುಮಾನಕ್ಕಿಂತಲೂ ಅಮೂಲ್ಯ. ಇಷ್ಟ ಆಯ್ತಾ ಕಥೆ? ಇಚ್ಛಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಣ ನಿಮ್ಮ ಮನರಂಜನೆಯ ಕತೆಗಳಿಗಾಗಿ.